ಬರ್ಡೇ ಪಾರ್ಟಿ ವೇಳೆ ಗಲಾಟೆಯಾಗಿ ಬರ್ಡೇ ಬಾಯ್ ಬರ್ಡೇ ದಿನವೇ ಕೊಲೆಯಾಗಿರುವಂತಹ ಪ್ರಕರಣ ಇದು. ಬರ್ಡೇ ಪಾರ್ಟಿಯ ಸಂದರ್ಭ ಅಂತ ಫ್ರೆಂಡ್ಸ್ ಗ್ಯಾಂಗ್ನ ಕರೆದುಕೊಂಡು ಹೋಗಿ ಪಾರ್ಟಿಯನ್ನ ಕೊಡಿಸಿದ್ದಾನೆ. ಆದರೆ ಅದೇ ಫ್ರೆಂಡ್ಸ್ ಕೊನೆಗೆ ಚಟ್ಟ ಕೂಡ ಕಟ್ಟಿದ್ದಾರೆ. ಪಾರ್ಟಿ ಬಿಲ್ ವಿಚಾರಕ್ಕೆ ಗಲಾಟೆ ಆಗಿದೆ. ಕೊಲೆಯಲ್ಲಿ ಅಂತ್ಯ ಕಂಡಿದೆ. ಸ್ನೇಹಿತರಿಂದಲೇ ಕೊಲೆಯಾಗಿದ್ದಾನೆ ಬರ್ಡೇ ಬಾಯ್. ಹಾರಗದ್ದೆ ವಡ್ಡರಪಾಳ್ಯ ನಿವಾಸಿ ಸಂದೀಪ್ 23 ವರ್ಷದ ಯುವಕ ಸಾವನ್ನಪ್ಪಿರುವಂತಹ ವ್ಯಕ್ತಿ. ಜಿಗಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಡ್ಡರಪಾಳ್ಯದಲ್ಲಿ ಘಟನೆ ನಡೆದಿದ್ದು ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಘಟನೆ ಹೇಗಾಯಿತು ಅಂತ ಉಳಿದವರನ್ನ ವಿಚಾರಿಸಿದಾಗ ಇಡೀ ಅಂಶ ಬೆಳಕಿಗೆ ಬಂದಿದೆ. ಬರ್ಡೇ ಪಾರ್ಟಿಗೆ ಅಂತ ಫ್ರೆಂಡ್ಸ್ಗಳನ್ನು ಕರೆದುಕೊಂಡು ಹೋಗಲಾಗಿತ್ತು. ಆದರೆ ಬಿಲ್ ಕಟ್ಟುವ ವಿಚಾರದಲ್ಲಿ ಗಲಾಟೆ ಆಗಿದೆ. ಅಷ್ಟೇ ಗಲಾಟೆಗೆ ಆತನ ಹುಟ್ಟುಹಬ್ಬ, ಆತನ ಸ್ನೇಹಿತ ಇದ್ಯಾವುದನ್ನು ನೋಡದೆ ಪಾರ್ಟಿಯಲ್ಲಿ ಆ ಮತ್ತಿನಲ್ಲಿದ್ದಂಥವರು ಹಲ್ಲೆ ನಡೆಸಿದ್ದಾರೆ. ಕೊಲೆ ಮಾಡಿ ಕೊನೆಗೆ ಕೈ ತೊಳ್ಕೊಂಡು ಎಸ್ಕೇಪ್ ಆಗ್ಲಿಕ್ಕೆ ಪ್ರಯತ್ನಿಸಿದ್ದಾರೆ. ಇದು ಅಕ್ಟೋಬರ್ 16ನೇ ತಾರೀಕು ನಡೆದಂತಹ ಪ್ರಕರಣ. ಅಕ್ಟೋಬರ್ 16ಕ್ಕೆ ಆತನ ಬರ್ಡೇ ಇತ್ತು. ಪಾರ್ಟಿ ಕೊಡಿಸ್ಬೇಕು ಅಂತ ಫ್ರೆಂಡ್ಸ್ ಕೇಳಿದ್ರಿಂದ ಬಾರ್ಗೆ ಕರೆದುಕೊಂಡು ಹೋಗಿದ್ದ ಸಂದೀಪ್. ಪಾರ್ಟಿ ಮುಗಿಸಿ ಮೊದಲು ಬಿಲ್ಲನ್ನು ಸಂದೀಪ್ ಕಟ್ಟಿದ್ದಾನೆ. ಮತ್ತೆ ಎರಡನೇ ಸಲ ಬಿಲ್ ಕಟ್ಟುವಂತೆ ಸ್ನೇಹಿತರು ದುಂಬಾಲ್ ಬಿದ್ದಿದ್ದಾರೆ. ಸೆಕೆಂಡ್ ರೌಂಡ್ ಪಾರ್ಟಿಯನ್ನು ಮುಂದುವರಿಸಿದ್ರು. ಹಣ ಇಲ್ಲ ಅಂತ ಅವನು ಹೇಳಿದ್ದಾನೆ. ಬಾರ್ ಬಳಿ ಗಲಾಟೆ ಆಗಿದೆ ಫ್ರೆಂಡ್ಸ್ ಮತ್ತು ಸಂತೋಷ್ ನಡುವಣ. ವಾಪಸ್ ಊರಿಗೆ ಬಂದಿದ್ದಂತಹ ಸಂದೀಪ್ನನ್ನ ಮತ್ತೆ ಕರೆಸ್ಕೊಂಡಿದ್ದಾರೆ ನೋಡಿ. ಆಮೇಲೆ ಹಲ್ಲೆ ನಡೆಸಿದ್ದಾರೆ. ಸಂತೋಷ್, ಸಾಗರ್ ಸಹೋದರರಿಂದ ಹಲ್ಲೆ ನಡೆದಿರುವಂತಹ ಪ್ರಕರಣ ಇದು. ಹಲ್ಲೆಯಿಂದ ಸಂದೀಪ್ ಬ್ರೈನ್ನಲ್ಲಿ ಬ್ಲಡ್ ಕ್ಲಾಟ್ ಆಯಿತು. ಆತನನ್ನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ. ಜಿಗಣಿ ಪೊಲೀಸರಿಂದ ಆರೋಪಿಗಳಾದಂತಹ ಸಂತೋಷ್ ಮತ್ತು ಸಾಗರ್ನನ್ನ ಅರೆಸ್ಟ್ ಮಾಡಲಾಗಿದೆ. ಮೊದಲು ಪಾರ್ಟಿ ಮಾಡಿ ಪಾರ್ಟಿ ಬಿಲ್ಲನ್ನು ಕೂಡ ಕಟ್ಟಿದ್ದ. ಅದಾದ ನಂತರದಲ್ಲಿ ಪಾರ್ಟಿ ಮುಂದುವರೆದಿದ್ರಿಂದ ಅಲ್ಲಿ ಬಿಲ್ ಕೂಡ ಜಾಸ್ತಿ ಆಗಿತ್ತು. ತನ್ನ ಬಳಿ ದುಡ್ಡಿಲ್ಲ ಅಂತ ಆತ ಹೇಳ್ಕೊಂಡು ಹೋಗಿದ್ದಾನೆ. ನಂತರ ಊರು ಕೂಡ ಸೇರ್ಕೊಂಡಿದ್ದಾನೆ. ಇದೆಲ್ಲ ಆದಮೇಲೆ ನಮ್ಮ ಕೈಯಿಂದ ಕಟ್ಟಿಸ್ತಾ ಇವನು ಹುಟ್ಟುಹಬ್ಬ ಪಾರ್ಟಿಗೆ ಅಂತ ಕೋಪಗೊಂಡು ಅಟ್ಯಾಕ್ ಮಾಡಿದ್ದಾರೆ. ನಮ್ಗೆ ಫೋನ್ ಮಾಡಿದ್ರು ಗಲಾಟೆ ಆಗ್ತೈತೆ ಅಂತ ನನ್ನ ದೊಡ್ಡ ಮಗನ್ನೇ ಕಳಿಸ್ಬಿಟ್ಟು ಆಮೇಲೆ ಇನ್ ಸ್ವಲ್ಪ ಹೊತ್ತಿಗೆ ನನ್ ಮಗ ಬಂದ. ಅವ್ನ್ ಬಂದ್ಮೇಲೆ ಇವನು ಸ್ಟೇಷನ್ಗೆ ಹೋದ. ಅವತ್ತಿದ್ದ ಅಮ್ಮ ಅದ್ಯಾರ್ದು ಕಾಸು ಕೊಡ್ಬೇಕು 2,000 ಅವನು ಪ್ರಭು ಅಂತ ಯಾರು ಅವ್ನು ಕಾಸು ಕೊಡ್ಬೇಕು ನನ್ ತಲೆ ತಿಂತವ್ನೆ ಅಂತ ಹೇಳಿದ. ನಾನು ಕೊಡ್ತೀನಿ ಹೋಗ್ ಮಗನೇ, ನಾನು ಸಾಯಂಕಾಲ ತಕ ಬರ್ತೀನಿ ಅಂದೆ. ಬಂದು 3,000 ಹಾಕಿದೆ. 2,000 ಹಾಕ್ಬಿಟ್ಟೆ. ತಿರ್ಗಿ ಸ್ವಲ್ಪ ಹೊತ್ತಿಗೆ ಅವ್ರು ಅಮ್ಮ ಇಲ್ಲಿ ಹೊಡೆದ್ಬಿಟ್ಟವ್ರೆ. ನನ್ಗೆ ಅವತ್ತು ಹೇಳಿಲ್ಲ. ಅವತ್ತು ಹೇಳಿದ ಅಮ್ಮ ಇಲ್ಲಿ ಹೋಗ್ಬತ್ತೆ ಅಂತ ನಾನು ಎಲ್ಲ ಹೇಳ್ಬಿಟ್ಟು ಜಿಕ್ಕೆ ನಾನು ಆಸ್ಪತ್ರೆಗೆ ಎತ್ಕೊಂಡು ಹೋದೆ. ಸಂಜೆ ಕೊಟ್ರೆ ಅಲ್ಲಿ ಉಳ್ತಿಲ್ಲ. ಆಮೇಲೆ ಇವಾಗ ಏನ್ ಮಾಡೋದು? ನನ್ನ ಅದೇ ಬರ್ತಡೇ ಪಾರ್ಟಿಗೆ ಇಟ್ಕೊಂಡವ್ರೆ. ಬಾರ ಇಲ್ಲ ಅಂತ ಅವ್ರ ಅಣ್ಣ ತಗೊಂಡಿರ ಫೋನ್ ಹಾಕಿದ ನಮ್ಮ ಅಣ್ಣ, ಇಲ್ಲಿ ಬಾರ ವಾಲಿಬಾಲ್ ಕೋರ್ಟ್ ಹತ್ರ ಅಂತ. ಇಲ್ಲಿ ಬಂದೆ ನಾನು. ಎಣ್ಣೆ ತಗೊಂಡ್ ಡೈರೆಕ್ಟ್ ಅಲ್ಲೋದೆ. ಇಲ್ಲಿ ರೇವಂತ್ ಅಂದ್ಬಿಟ್ಟು ಸುದೀಪ್ ಅಂದ್ಬಿಟ್ಟು ಇಲ್ಲಿದ್ರು ಕುತ್ಕೊಂಡು ಮಾತಾಡ್ತಾ ಇದ್ರು ಇಬ್ರು. ಅಂಗಡಿಗೆ ಹೋಗೋ ಅಷ್ಟ್ರಲ್ಲಿ ರೇವಂತ್ ಇದ್ದಿಲ್ಲ ಅಲ್ಲಿ. ಸಂತೋಷ್, ಮುರುಗನು, ರೇವಂತ್, ಪ್ರಭು ಅಂದ್ಬಿಟ್ಟು ಮಾತಾಡಿದ್ರು. ಅವ್ನ್ ಬಂದ ಮೊದ್ಲೇ ಅಷ್ಟಲ್ಲೇ ಏನೋ ನಂಗೆ ಹೊಡಿಯಕ್ ಕೆಚ್ಚಾಕಿದ್ದೆ ಅಂತೆ. ನಂಗೆ ಯಾರ್ಯಾರ ಹತ್ರ ಫೋನ್ ಹಾಕ್ಸಿ ಏನೇನು ಹೇಳಿದಿ ಅಂತೆ ಅಂತ ಹೇಳ್ದ. ನಾನು ಎಲ್ಲ ಹೇಳಿದ್ದೀನಿ ಅಂತ ನಾನು ಸಂದೀಪ್ ಅಣ್ಣ ಹೇಳ್ದೆ. ಹಂಗೆ ತಳ್ಕೊಂಡು ಹೋಗೋ ಅಷ್ಟ್ರಲ್ಲಿ ಸಾಗರ್ನ ಹಿಂದೆ ಅವ್ನ ಫ್ರೆಂಡ್ ಕೇಕ್ ಕಟ್ ಮಾಡ್ಬೇಕಂತ ಕರ್ಕೊಂಡು ಹೋಗಿದ್ದು ನನ್ನ ತಮ್ಮಂದೆ. ಅವನೇ ಅವ್ರ ತಮ್ಮ ನಮ್ಮ ಅಣ್ಣನ್ ಕುಡಿಸ್ಬಿಟ್ಟು ಬಿಟ್ಬಿಟ್ಟು ಬಂದಿದ್ಯಾ ಅಂದ್ಬಿಟ್ಟು ಅವಾಗ ಸ್ಟಾರ್ಟ್ ಮಾಡಿದ್ದಾರೆ. ಸಾಗರ್ ಅವರ ಅಣ್ಣ ಅವಾಗ ಇಲ್ಲಿ ಬಂದು ಗಲಾಟೆ ಮಾಡ್ಕೊಂಡಿದ್ದಾರೆ. ಅಣ್ಣ ತಮ್ಮ ಸೇರಿ ಹೊಡೆದಿದ್ದಾರೆ ಅಂತ ಗೊತ್ತಾಯ್ತು. ಅವ್ನು ಏನು ಹೇಳಿಲ್ಲ. ಆಮೇಲೆ 2-3 ದಿನ ಆದ್ಮೇಲೆ ವಾಮಿಟ್, ಜ್ವರ ಒಂದೇ ಸರಿ ಬಂತು. 1-2 ದಿನ ವಾಮಿಟ್, ಜ್ವರ ಬಂತು. ಇಲ್ಲೇ ಚಿಕ್ಕ ಹಾಸ್ಪಿಟಲ್ ತೋರಿಸಿದ್ರಿ. ಅಲ್ಲಿ ಸೀರಿಯಸ್ ಆಗ್ಬಿಟ್ಟಿದೆ ಅಂತ ಆಮೇಲೆ ಕಾವೇರಿಗೆ ಬಂದು ಹಾಕಿದ್ರಿ. ಸ್ವಲ್ಪ ದಿನ ಟ್ರೀಟ್ಮೆಂಟ್ ತಗೊಂಡ. ಆಮೇಲೆ ಆಗಲ್ಲ, ಬ್ರೈನ್ ಫುಲ್ ಡ್ಯಾಮೇಜ್ ಆಗ್ಬಿಟ್ಟಿದೆ. ಹೊಡೆದಿರೋ ಏಟಿಗೆ ಜಾಸ್ತಿ ಡ್ಯಾಮೇಜ್ ಆಗ್ಬಿಟ್ಟಿದೆ ಅಂತ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅಂಬರೀಶ್ ಇಂದ. ಅಂಬರೀಶ್, ಈಗ ಸಂತೋಷ್ ಮತ್ತು ಸಾಗರ್ ಏನು ಅರೆಸ್ಟ್ ಆಗಿದ್ದಾರೆ, ಇವರಿಬ್ರು ಪಾರ್ಟಿಯಲ್ಲಿದ್ದವರ ಅಥವಾ ಪಾರ್ಟಿಯಲ್ಲಿದ್ದವರ ಕುಮ್ಮಕ್ಕಿನಿಂದ ಹಲ್ಲೆ ನಡೆಸಿದವರ? ದಿವ್ಯಾ, ಖಂಡಿತ ಏನ್ ಬರ್ಡೇ ಪಾರ್ಟಿ ವಿಚಾರವಾಗಿ ಬಿಲ್ ಕೊಡೋ ವಿಚಾರಕ್ಕೆ ಮೊದಲಿಗೆ ಸ್ನೇಹಿತರ ನಡುವೆ ಗಲಾಟೆ ಆಗ್ತದೆ. ನಂತರ ಆ ಗಲಾಟೆ ವಿಕೋಪಕ್ಕೆ ಹೋದಾಗ ಸಂದೀಪ್ ಅಂತೇಳಿ 23 ವರ್ಷದ ಯುವಕ ಕೊಲೆ ಆಗಿರುವಂತದ್ದು. ಅಂದ್ರೆ ಇದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ ಬರ್ಡೇ ದಿವಸ ಸ್ನೇಹಿತರೆಲ್ಲ ಸೇರ್ಕೊಂಡು ಒಂದು ಬಾರ್ಗೆ ಕುಡಿಯೋದಕ್ಕೆ ಹೋಗ್ತಾರೆ. ಆನೇಕಲ್ ತಾಲೂಕಿನ ಜಿಗಣಿ ಸಮೀಪ ಮತ್ತು ಆನೇಕಲ್ ರಸ್ತೆಯಲ್ಲಿ ಇರುವಂತ ಬಾರ್ ನಲ್ಲಿ ಸ್ನೇಹಿತರ ಜೊತೆ ಕುಡಿತಾರೆ. ಮೊದಲಿಗೆ 5,000 ರೂಪಾಯಿ ಬಿಲ್ ಆಗ್ತದೆ. ಬಿಲ್ ಆದ ನಂತರ ಆ ಬಿಲ್ ಅನ್ನ ಪಾವತಿ ಮಾಡ್ತಾರೆ. ಆದ್ರೆ ಮತ್ತೆ 2ನೇ ಬಾರಿ ಮತ್ತೆ ಕುತ್ಕೊಂಡು ಎಣ್ಣೆ ಹೊಡಿಯೋದಕ್ಕೆ ಹೋಗ್ತಾರೆ. ಆ ಸಮಯದಲ್ಲಿ ಮತ್ತೆ ಬಿಲ್ ಕೊಡೋದಕ್ಕೆ ವಿಚಾರವಾಗಿ ಕಿತ್ತಾಡ್ಕೊಳ್ತಾರೆ. ಆದ್ರೆ ಅಲ್ಲಿ ಇದ್ದಂತಹ ಸಂತೋಷ್ ಇರ್ಬೋದು ಅಥವಾ ಸಾಗರ್ ಮತ್ತು ಅವ್ರ ಸ್ನೇಹಿತರು ಎಲ್ಲರೂ ಸಹ
ಅಲ್ಲಿಂದ ಹೊರಟ್ಬಿಡ್ತಾರೆ. ಸೊ ಸಂದೀಪ್ನನ್ನು ಸಹ ಅವರ ತಮ್ಮ ಹೋಗಿ ವಾಪಸ್ ಮನೆಗೆ ಕರ್ಕೊಂಡು ವಾಪಸ್ ಬರ್ತಾರೆ. ಆದ್ರೆ ಆ ಜಿಗ್ನಿ ಸಂದೀಪ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಡ್ರಪಾಳ್ಯ ಬಳಿ ಇರುವಂತ ಒಂದು ವಾಲಿಬಾಲ್ ಗ್ರೌಂಡ್ ಅಲ್ಲಿ ಅಲ್ಲಿರ್ತಾರೆ. ಆ ಏನು ಸಂದೀಪ್ ಮತ್ತು ಅವ್ರ ಸ್ನೇಹಿತರು ಇರ್ತಾರೆ. ಆ ಸಮಯದಲ್ಲಿ ಸಾಗರ್ ಮತ್ತು ಮತ್ತೆ ತಮ್ಮ ಹೋಗಿ ಇಬ್ರು ಸಹ ಅಲ್ಲಿಗೆ ಹೋಗಿ ಗಲಾಟೆಯನ್ನ ಅಂದ್ರೆ ಮಾತು ಗಲಾಟೆ ಆಗ್ತದೆ. ಅಲ್ಲಿ ಬಿಲ್ ಕೊಡೋದಕ್ಕೆ ನಿನ್ನ ಹತ್ರ ಹಣ ಇಲ್ಲ ಅಂತ ಹೇಳ್ತಾ ಇಲ್ಲಿ ಬಂದು ಯಾಕೆ ಮತ್ತೆ ಎಣ್ಣೆ ಹೊಡಿತಾ ಇದೆಯಾ ಅಂತ ವಿಚಾರಕ್ಕೆ ಕಿತ್ತಾಡ್ತಾರೆ. ಆ ಸಂದರ್ಭದಲ್ಲಿ ಆತನ ಮೇಲೆ ಹಲ್ಲೆ ಮಾಡಿದಾಗ ಆತನಿಗೆ ತಲೆಗೆ ಸಹ ಏಟಾಗಿರ್ತದೆ. ಆದ್ರೆ ಅಲ್ಲಿಂದ ನೇರವಾಗಿ ಜಿಗ್ನಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ಸಹ ದಾಖಲು ಮಾಡಿರ್ತಾರೆ. ಆದ್ರೆ ದಾಖಲು ಮಾಡಿದ ನಂತರ ಆರಾಮಾಗಿ ಓಡಾಡ್ಕೊಂಡಿರ್ತಾನೆ ಸಂದೀಪ್. ಆದ್ರೆ ಎಲ್ಲೋ ಒಂದ್ ಕಡೆಗೆ ಮೂರು ದಿವಸ ಕಳೆದ ನಂತರ ಆತನಿಗೆ ತಲೆಯಲ್ಲಿ ಬ್ಲಡ್ ಕ್ಲಾಟ್ ಆಗಿರುವಂತದ್ದು ಗೊತ್ತಾಗ್ತದೆ. ಹಾಗಾಗಿ ಆತನನ್ನ ಜಿಗ್ನಿ ಸಮೀಪದ ಒಂದು ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸ್ಬೇಕಾದ್ರೆ ಆತನ ಕಂಡೀಷನ್ ಸೀರಿಯಸ್ ಆಗಿದೆ ಅಂತೇಳಿ ಹೇಳ್ತಾರೆ. ಹಾಗಾಗಿ ಬೆಂಗಳೂರಿನ ನಿಮ್ಮನ್ಸ್ ಆಸ್ಪತ್ರೆಗೆ ಸೇರಿಸ್ತಾರೆ. ಅಲ್ಲೂ ಸಹ ಆತ ಕಷ್ಟ ಆಗ್ತದೆ ಬದುಕೋದು, ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡ್ಕೊಳ್ಳಿ ಎಂದಾಗ ಆತನನ್ನ ಕಾವೇರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲು ಮಾಡುತ್ತಾರೆ. ಆದ್ರೆ ಆತ ಚಿಕಿತ್ಸೆ ಫಲಕಾರಿಯಾಗದೆ ಮೊನ್ನೆ ಸಾವನ್ನಪ್ಪಿರುವಂತದ್ದು. ಹಾಗಾಗಿ ಒಂದು ಸ್ನೇಹಿತರ ಜೊತೆ ಬರ್ಡೇಗೆ ಹೋಗಿದ್ದೆ ದೊಡ್ಡ ತಪ್ಪಾಯ್ತು ಅನ್ನೋ ಪ್ರಶ್ನೆ ಕಾಡ್ತಿರೋದು. ಜೊತೆಗೆ ಏನೀಗ ಸಾಗರ್ ಇರ್ಬೋದು ಆತನ ತಮ್ಮನನ್ನು ಸಹ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಜೊತೆಗೆ ಈಗಾಗಲೇ ಏನು ಕೊಲೆ ಆರೋಪದಲ್ಲಿ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಿರುವಂತದ್ದು. ಯಾವ ಕಾರಣಕ್ಕೆ ಬರ್ಡೇ ವಿಚಾರಕ್ಕೆ ಗಲಾಟೆ ಆಯ್ತಾ ಅಥವಾ ಇದ್ರ ಹಿಂದೆ ಬೇರೆ ಏನಾದ್ರು ದ್ವೇಷವಿದಾವ ಅನ್ನೋದ್ರ ಬಗ್ಗೆ ಸಹ ಪೊಲೀಸರು ತನಿಖೆಯನ್ನ ಮಾಡ್ತಿರುವಂತದ್ದು. ಒಟ್ಟಿನಲ್ಲಿ ಒಂದು ಸ್ನೇಹಿತರ ಜೊತೆಲಿ ಬರ್ಡೇಗೆ ಎಣ್ಣೆ ಹೊಡಿಯೋದಕ್ಕೆ ಹೋದಂತೂ ಮಶಾಣಕ್ಕೆ ಹೋಗಿರೋದಂತೂ ದುರದೃಷ್ಟ ಅಂತಾನೆ ಹೇಳ್ಬೋದು ದಿವ್ಯಾ. ಥ್ಯಾಂಕ್ ಯು ಅಂಬರೀಷ್ ನಿಮ್ಮೆಲ್ಲ ಮಾಹಿತಿಗೆ. ನೋಡಿ, ಮೃತ ಸಂದೀಪ್ 23 ವರ್ಷ ಅಷ್ಟೇ. ಹುಟ್ಟುಹಬ್ಬ ಅಂತ ಸ್ನೇಹಿತರು ಅಂದರೆ ಪ್ರಾಣಕ್ಕೆ ಪ್ರಾಣ ಕೊಡೋರು ಅಂತ ಹೇಳ್ತಾರೆ. ಆದರೆ ಇವರೇ ಪ್ರಾಣ ತೆಗೆಯೋರು ಆಗ್ತಾರೆ ಅಂತ ಆತ ಕೂಡ ಅಂದ್ಕೊಂಡಿರಲಿಲ್ಲ. ಹಣ ಇಲ್ಲ, ಆದರೂ ಸ್ನೇಹಿತರು ಕೇಳಿದಾರಲ್ಲ ಅಂತ ಹೇಗೋ ತಾಯಿ ಜೊತೆ ಅಡ್ಜಸ್ಟ್ ಮಾಡಿ ಒಂದಷ್ಟು ದುಡ್ಡು ತೊಗೊಂಡು ಹೋಗಿ ಪಾರ್ಟಿ ಕೊಡಿಸಿದ್ದಾನೆ. ಕಂಠಪೂರ್ತಿ ಕುಡಿದು ಕೊನೆಗೆ ಇವರು ಈ ಕೃತ್ಯವನ್ನು ಎಸಗಿದ್ದಾರೆ. ಸದ್ಯ ಪೊಲೀಸರ ಅತಿಥಿಗಳಾಗಿದ್ದಾರೆ.